ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಹೈಕಮಾಂಡ್ದವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ನಾಳೆ ಬರ್ತಾರೆ. ಬಂದ್ಮೇಲೆ ಅದನ್ನ ಅಲ್ಲಿಂದನೇ ಸಮಯ ಘೋಷಣೆ ಮಾಡಬಹುದು ಅಂತ ಒಂದು ನಿರೀಕ್ಷೆ. ಸರ್, ತಾವು ಕೂಡ ಆಕಾಂಕ್ಷಿಗಳಿದ್ದೀರ, ಅದರಲ್ಲೂ ಬೆಳಗಾವಿಗೆ 3 ರಿಂದ 4 ಜನಕ್ಕೆ ಕೊಡಬೇಕು ಅನ್ನೋ ಒತ್ತಡ ಇದೆ. ಈಗಾಗಲೇ ಹೆಸರು ಆಗಿದ್ದಾರೆ. ಹಾಗಾಗಿ ಅದನ್ನ ಯಾವ ರೀತಿ ನೋಡಿ, ಹಿಂದೆ ಈ ಜನತಾ ಪರಿವಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4-5 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ. ಈಗ ಕೇಳ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಆದರೆ ಇವತ್ತು ಜಿಲ್ಲೆಗಳು ಜಾಸ್ತಿ ಆಗೋದ್ರಿಂದ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಚುನಾವಣೆ ಸಮೀಪ ಇರೋದ್ರಿಂದ ಸೋಷಿಯಲ್ ಇಂಜಿನಿಯರಿಂಗು, ಜಿಲ್ಲಾವಾರು ಇಂಥ ಅನೇಕ ಚಿಂತನೆಯನ್ನ ವರಿಷ್ಠರು ಅದನ್ನ ಗಮನಕ್ಕೆ ತಗೊಂಡು ಅಳದು ತೂಗಿ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇದೆ. ಸೊ ಅದರಿಂದ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದಕ್ಕೆಲ್ಲರೂ ಕೂಡ ಸಮ್ಮತವನ್ನು ಕೊಡಬೇಕಾಗುತ್ತೆ. ಆತ್ಮವಿಶ್ವಾಸ ಐತಿ ಸಚಿವ ಸ್ಥಾನ ಸಿಗುವಂತ ಎಲ್ರಿಗೂ ವಿಶ್ವಾಸ ಇರ್ತದೆ, ಯಾರು ವಿಶ್ವಾಸ ಕಳ್ಕೊಳ್ಳೋದಲ್ಲ. ತೀರ್ಮಾನ ಹೈಕಮಾಂಡ್. ಸರ್, ಕಾವೇರಿ ನೀರನ್ನ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ದಿಲ್ಲಿಯಲ್ಲಿ ಸಭೆಗಳು ಕೂಡ ನಡೆದಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಮುಖವಾಗಿರ್ತಕ್ಕಂಥ ಅದರದೇ ಒಂದು ಚರ್ಚೆಯನ್ನು ಕೂಡ ತಗೊಂಡು ಹೋಗಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಏನು ತೊಂದರೆ ಆಗದ ನಿಟ್ಟಿನಲ್ಲಿ ಅದನ್ನ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ತಗೋತಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ವಿಶ್ವಾಸ. ಸರ್, ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೋರಾಟಗಳು ನಡೀತಾ ಇದೆ, ಆರಂಭವಾಗ್ತಾ ಇದೆ. ನೀಟ್ ನಂತರ ಈಗ ಇಲ್ಲಿ ಕರ್ನಾಟಕದಲ್ಲಿ ಕೆಪಿಎಸ್ಸಿ ಹೋರಾಟ ಶುರುವಾಗ್ತಾ ಇದೆ. ಅದ್ರ ಬಗ್ಗೆ ಈಗಾಗಲೇ ತನಿಖೆ ಹಂತದಲ್ಲಿ ಇರೋದ್ರಿಂದ ಈಗ ಅದ್ರ ಬಗ್ಗೆ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ ಸರಿಯಲ್ಲ. ತನಿಖಾ ವರದಿ ಬರಲಿ, ಬಂದ್ಮೇಲೆ ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ತಾರೆ. ಬಿಜೆಪಿ ಸಿಬಿಐ ತನಿಖೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅದನ್ನ ಬಿಟ್ಟರೆ ಬೇರೆ ಏನು ಕೇಳ್ತಕ್ಕಂಥ ನಾವು ನೋಡಿಲ್ಲ. ಪ್ರತಿಯೊಂದು ಕೇಸನ್ನು ಕೂಡ ಸಿಬಿಐ ಕೊಡಬೇಕು ಅಂತಕ್ಕಂಥದ್ದಿದೆ. ಮತ್ತು ಅವರು ಯಾರು ಈ ಹಗರಣಗಳನ್ನು ಮಾಡಿದ್ದಾರೆ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧಿಕಾರಿಗಳು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಅದೇನಾದ್ರೂ ವೈಫಲ್ಯ ಆದಾಗ ಅದನ್ನ ಅವ್ರು ಕೇಳಬೇಕು. ಈ ಸಂದರ್ಭದಲ್ಲಿ ಕೇಳೋದು ಸರಿಯಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.